ಎಲ್ಲರೂ ವಿಡಿಯೋಸ್ ಆಗುತ್ತಾ. ನಾನು ಇವತ್ತು ನೋಡಿ KS ಕೀ ಆನ್ಸರ್ ಅಂದರೆ ಮೊದಲನೇ ಪೇಪರ್ ಇದು ಡಿ ಸಿರೀಸ್. ನೋಡಿ ಡಿ ಸಿರೀಸ್ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಕರ್ನಾಟಕದ ಕೆಳಗಿನ ವ್ಯಕ್ತಿಗಳು ಯಾರು ಅಂದರೆ ಒಂದಿಷ್ಟು ಸ್ಟೇಟ್ಮೆಂಟ್ ಕೊಟ್ಟು ಅದರ ಬಗ್ಗೆ ಕೇಳಿದ್ದಾರೆ. ಇದು ಸರಿಯಾದ ಉತ್ತರ ರಂಗನಾಥ್ ದಿವಾಕರ್ ಅಂತ. ಓಕೆ, ಅವರಿಗೆ ಅಂತರಾತ್ಮ ಕೃತಿಯನ್ನು ರಚಿಸುತ್ತಾರೆ ಮತ್ತು ಕನ್ನಡ ಸಾಹಿತ್ಯ ಅಧ್ಯಕ್ಷರು ಮತ್ತು ಬಿಹಾರದ ರಾಜ್ಯಪಾಲರು ಕೂಡ ಆಗಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತೀಯ ರಾಷ್ಟ್ರೀಯ ಚಳವಳಿ ಉಲ್ಲೇಖಿತ ಕನ್ನಡದಲ್ಲಿ ಕೆಳಗೆ ಪರಿಗಣಿಸಿ. ಅಂದರೆ ರಾಷ್ಟ್ರೀಯ ಚಳವಳಿಯಲ್ಲಿ ಯಾವುದು ಸರಿಯಾಗಿದೆ ಅಂದರೆ ಕೇವಲ ಒಂದು ಮಾತ್ರ. ಈ 4 ಸ್ಟೇಟ್ಮೆಂಟ್ಗಳಲ್ಲಿ ಒಂದು ಮಾತ್ರ ಏನಾಗಿದೆ ಸರಿಯಾಗಿದೆ. ನೆಕ್ಸ್ಟ್ ಬರೋದು ಮೂರನೇದು. ಕರ್ನಾಟಕದ ಆರಂಭಿಕ ಸ್ವಾತಂತ್ರ್ಯ ಹೋರಾಟವನ್ನು ಉಲ್ಲೇಖಿಸಿ. ನೋಡಿ ಇಲ್ಲಿ ಬೇಡರು, ಹಲಗಲಿ ಬೇಡರು ಬರ್ತಾರೆ, ಹಾನಗಲ್ಲ ತಪ್ಪಾಗುತ್ತೆ. ಓಕೆ, ರಾಜ ವೆಂಕಟಪ್ಪ ನಾಯಕ ಸುರಪುರ. ಓಕೆ, ಇಲ್ಲಿ ನಮಗೆ ಕೇವಲ 3 ಅಂದರೆ ಉಳಿದಂಥ ಕೊಪ್ಪಳದಂಗೆ ಮುಂಡಿಗಳು ಇದೆ ನೋಡಿ, ಅದು ಕರೆಕ್ಟಾಗಿದೆ. ಇಲ್ಲಿ ಕೇವಲ 3 ಅಂತ ಬರುತ್ತೆ. ಇಲ್ಲಿ ಫ್ರಾನ್ಸಿಸ್ ಬರ್ನರ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಬರೋದು ಇದು ನೋಡಿ ಯಾವ ತೀರ್ಪು ತೃತೀಯ ಲಿಂಗಿಗಳಿಗೆ 3ನೇ ಸಮುದಾಯ ಅಂತ ಯಾವ ಒಂದು ಕಾನೂನು ಪ್ರಕಾರ ಕೊಡ್ತಾರೆ. ರಾಷ್ಟ್ರೀಯ ಕಾನೂನು ವರ್ಸಸ್ ಭಾರತದ ಒಕ್ಕೂಟ. ಇನ್ನು 6ನೇದು ನೋಡಿ ಇಲ್ಲಿ ACBD ಬದಲು ರಾಜಸ್ವ ಇಳಿಕೆ ಕ್ರಮದಲ್ಲಿ ಗರಿಷ್ಠದಿಂದ ಕನಿಷ್ಠವರೆಗೆ ನೋಡಿ. ಅದು ಕರ್ನಾಟಕ ಬಜೆಟ್ ಸಂಬಂಧಪಟ್ಟ ಭಾರತದ ಕೇಂದ್ರ ಬಜೆಟ್ಗೆ ಇಂಡಿಯನ್ ಬಜೆಟ್ಗೆ ಅಂತ ಹೇಳಿದ್ದಾರೆ. ರಾಜಸ್ವ ವೆಚ್ಚ ಸ್ವೀಕೃತಿ ಅಂದರೆ ಆಮೇಲೆ ಬಂಡವಾಳ ಸ್ವೀಕೃತಿ ACBD. ಇನ್ನು ನಾನು ಡಿ ಸಿರೀಸ್ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ. ಓಕೆ, ಇನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ ಹೆಚ್ಚಿನ ಗೊಬ್ಬರ ಯಾವ ರೀತಿ ಪರಿಣಾಮ ಉಂಟು ಮಾಡುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಹೇಳಿಕೆ ಮಾತ್ರ ಏನಾಗಿದೆ ಸರಿಯಾಗಿದೆ. ಇನ್ನು ವಿಚ್ ಜಡ್ಜ್ಮೆಂಟ್ ಆಫ್ ದ ಸುಪ್ರೀಂ ಕೋರ್ಟ್ ಡಿಕ್ಲೇರ್ಡ್ ಟ್ರಾನ್ಸ್ಜೆಂಡರ್ಸ್. ಇದು ಕನ್ನಡದಲ್ಲಿ ಆಲ್ರೆಡಿ ಹೇಳಿದ್ದೀನಿ. M3 ಎಂಬುದು ಹಣದ ಪೂರೈಕೆ. ಇದನ್ನು UPSCಯಲ್ಲಿ ಕೂಡ ಕೇಳಿದರೆ M3 ಬಗ್ಗೆ. ಓಕೆ, M3 ಅನ್ನೋದು ಏನಾಗುತ್ತೆ, ಇದು ವಾಣಿಜ್ಯ ಬ್ಯಾಂಕ್ ಠೇವಣಿಗಳು ಮತ್ತು ಹಣ ಮತ್ತು ವಾಣಿಜ್ಯ ಬ್ಯಾಂಕ್ ನಿವ್ವಳ ಬೆಲೆ ಠೇವಣಿಗಳು ಈ 3 ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಬರೋದು 9ನೇ ಪ್ರಶ್ನೆ. ಹಣದ ಅಪಮೌಲ್ಯ ಸಾಲದ ಮಾಪನ ಏಜೆನ್ಸಿ ಅರ್ಜಿ ತಂತ್ರಜ್ಞಾನ. ಇದಕ್ಕೆ ಸರಿಯಾದ ಉತ್ತರ 2 ಮಾತ್ರ ಏನಾಗಿದೆ ಸರಿಯಾಗಿದೆ. ಇನ್ನು ಕೆಳಗಿನವುಗಳಲ್ಲಿ ಯಾವುದು ಒಂದು ಹೆಚ್ಚು ಹಣದುಬ್ಬರವಾಗಿರುವುದು. ನೋಡಿ ಅದಕ್ಕೆ ಅಂದರೆ ನೀವೇನಾದರೂ ದುಡ್ಡು ಕಮ್ಮಿ ಬಿದ್ದಾಗ ಆ ದುಡ್ಡನ್ನ ಪ್ರಿಂಟ್ ಹೊಡೆದ್ರೆ ಅದು ಅತಿ ಹೆಚ್ಚು ದೊಡ್ಡ ಏನಾಗುತ್ತೆ ಹಣಕಾಸು ಇದಾಗುತ್ತೆ, ಅಂದರೆ ಏನಂತಾರೆ ಹಣದುಬ್ಬರವಾಗುತ್ತೆ. ಇನ್ನು ಸಂಕುಚನ ಹಣಕಾಸು ನೀತಿ. ಇದಕ್ಕೆ ಸರಿಯಾದ ಉತ್ತರ B ಮತ್ತು C. ಕಡಿಮೆ ಮಾಡುವುದು. ನೋಡಿ SLR ಹೆಚ್ಚಿಸಿದರೆ ನಿಮಗೆ ಕೊಡುವಂತಹ ಏನಾಗುತ್ತೆ ಸಂಕುಚನ ಆಗಲ್ಲ, ವಿಕುಚನ ಆಗುತ್ತೆ, ಅಂದರೆ ಕಡಿಮೆ ಆಗುತ್ತೆ. ಓಕೆ, ವಿಪತ್ತಿನಿಂದ ಚೇತರಿಸಿದ ಮೂಲ ಸಹಕಾರ ಸಂಘಟನೆ ನ್ಯೂಯಾರ್ಕ್ನಲ್ಲಿ ಸಂಯುಕ್ತ ರಾಷ್ಟ್ರ ಹವಾಮಾನ ಕ್ರಿಯಾ ಶೃಂಗಸಭೆ ಭಾರತ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಮಾಡಿದರೆ. ಅದಕ್ಕೆ ಸರಿಯಾದ ಉತ್ತರ ಇದು ಯಾವುದೂ ಅಲ್ಲ. ಓಕೆ, ಯಾವುದೂ ಅಲ್ಲ. ನೆಕ್ಸ್ಟ್ ಬರೋದು 13ನೇ. ದ ವರ್ಲ್ಡ್ ಬೈ FAS ಮಾಡಿದ ಜಾಗತಿಕ ಸೌಂದರ್ಯ ವರದಿ ಪ್ರಕಾರ. ಇಲ್ಲಿ ನಿಮಗೆ ಪ್ರಶ್ನೆ ಕ್ಲಿಯರ್ ಕಾಣಿಸುತ್ತೆ ಅನ್ಕೋತೀನಿ. ಇದಕ್ಕೆ ಸರಿಯಾದ ಉತ್ತರ A, B ಮತ್ತು C. ಇನ್ನು ಬರೋದು ನೆಕ್ಸ್ಟ್ 14ನೇ ಪ್ರಶ್ನೆ. ಕೆಳಗಿನ ಹೇಳಿಕೆ ಪರಿಗಣಿಸಿ ಅಂತಿದೆ. ಇಲ್ಲಿ 2 ಹೇಳಿಕೆಗಳು ಮಾತ್ರ. ಓಕೆ, ಇನ್ನು RD ಕೋಟಾದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ. ಅದಕ್ಕೆ ಸರಿಯಾದ ಉತ್ತರ ಈ B. ಇನ್ನು ನೆಕ್ಸ್ಟ್ ಬರೋದು ಇಲ್ಲಿ ನೋಡಿ ಇದು 16ನೇ ಪ್ರಶ್ನೆ. ಇದಕ್ಕೆ B ಮತ್ತು D ಮಾತ್ರ ಕರೆಕ್ಟ್ ಆಗಿದೆ. B ಏನಿದೆ ನೀತಿ ಆಯೋಗ, ವಿಶ್ವ ಬ್ಯಾಂಕ್ ಇವೆರಡು ಏನಾಗಿದೆ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಬರೋದು ಆರ್ಥಿಕ ಹೊಣೆಗಾರಿಕೆ ಮತ್ತು ಆಯವ್ಯಯ ನಿರ್ವಹಣೆ. ಇದಕ್ಕೆ ಸರಿಯಾದ ಉತ್ತರ 2 ಹೇಳಿಕೆ ಮಾತ್ರಗಳು ಸರಿಯಾಗಿದ್ದಾವೆ. ಇನ್ನು ಭಾರತ ಎಲೆಕ್ಟ್ರಾನಿಕ್ಸ್ ರಫ್ತಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಅಂತಿದೆ. ಭಾರತ ಎಲೆಕ್ಟ್ರಾನಿಕ್ಸ್ ರಫ್ತು ಅದರ ಬಗ್ಗೆ ಇಲ್ಲಿ BCE ಸರಿಯಾಗಿದೆ.
ಇನ್ನು ನೆಕ್ಸ್ಟ್ ಬರೋದು 19ನೇ ಪ್ರಶ್ನೆ ನೋಡಿ. ನಿಮಗೆ ಸ್ಕ್ರೀನಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದ್ದೀನಿ, ಬರೀ ಆಪ್ಷನ್ಗಳು ಹೇಳ್ತಾ ಹೋಗ್ತೇನೆ, ಇಂಪಾರ್ಟೆಂಟ್ ಇದ್ದು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೇನೆ. ಅರೆವಾಹಕ ಕೈಗಾರಿಕೆಯಲ್ಲಿ ಫ್ಯಾಬ್ಲೆಸ್ ತಯಾರಿಕೆ ಮುಖ್ಯ ಲಕ್ಷಣವೇನು? ಫ್ಯಾಬ್ಲೆಸ್ ತಯಾರಿಕೆ ಇದನ್ನು ಏನು ಮಾಡ್ತಾರೆ, ಇದಕ್ಕೆ ಬಿ ಮಾತ್ರ ಅಂತ ಇದೆ. ಬರೋದು 21ನೇ ಪ್ರಶ್ನೆ. 86ನೇ ತಿದ್ದುಪಡಿ ಶಿಕ್ಷಣ ಹಕ್ಕಿಗೆ ಸಂಬಂಧಪಟ್ಟಿರೋಂಥ ಗೊತ್ತಿದೆ ನಿಮಗೆ. ಇದು ಇದಕ್ಕೆ ಸರಿ ಹತ್ರ ಎ ಮತ್ತು ಬಿ ಮಾತ್ರ. ಓಕೆ, 45 ಎಲ್ಲ 46, 51 ಎ ಬರೋದಿಲ್ಲ, ಹಾಗಾಗಿ ಇವೆರಡು ತಪ್ಪು, ಇವೆರಡು ಕರೆಕ್ಟ್. ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಹೊಂದಿಸಿದಂಥ BCDA ಮೊದಲು ಮಜುಮ್ದಾರ್, SP ಮಜುಮ್ದಾರ್ ಅಂತಿದೆ, BCDA. ಓಕೆ, ನೆಕ್ಸ್ಟ್ ಬರೋದು ದೇಶೀಯ ಸಂವಿಧಾನವು ಇದರ ಮೂಲಕ ಪರಿಣಾಮ ದಕ್ಷಿಣ ಆಫ್ರಿಕಾ ಸರಿಯಾಗಿದೆ. ಕೆಳಗಿನ ಹೇಳಿಕೆ ಯಾರು ಸರಿಯಾಗಿದೆ? ಇದಕ್ಕೆ ಸರಿಯಾದ ಸಿ, ಥರ್ಡ್ ಆಪ್ಷನ್. ನೆಕ್ಸ್ಟ್ ಬರೋದು 106ನೇ ಸಂವಿಧಾನ ತಿದ್ದುಪಡಿ ನೀವು ಸಂಬಂಧಪಟ್ಟಿರೋದು. ಇದಕ್ಕೆ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಇನ್ನು CAG ಬಗ್ಗೆ ಕೇಳಿದ್ದಾರೆ. ನೋಡಿ, 65 ಅಥವಾ 6 ವರ್ಷ ಎಲ್ಲ ಸ್ಟೇಟ್ಮೆಂಟ್ ಇದ್ದಾವೆ. ಇದು ಒಂದು ಹೇಳಿಕೆ ಮಾತ್ರ ತಪ್ಪಾಗಿದೆ. ಬರೋದು ರಚನಾ ವೇಶ್ಯಾವಾಟಿಕೆ ಒಂದು ವೃತ್ತಿಯೊಂದು ಮಾನ್ಯತೆಗೊಳಿಸಿದ ಬುದ್ಧದೇವ್ ಕರ್ಮಸ್ಕರ್ ವರ್ಸಸ್ ಪಶ್ಚಿಮ ಬಂಗಾಳ ರಾಜ್ಯ. ರಾಜ್ಯಾಂಗ ರಚನಾ ಸಭೆ ಕೆಳಗಿನ ಯಾವ ಸಮಿತಿಗಳಿಗೆ ರಾಜೇಂದ್ರ ಪ್ರಸಾದ್ ಅಂದರೆ ABCD ಸರಿಯಾಗಿವೆ. ನೋಡಿ, ABCD. ಇನ್ನು ಇಲ್ಲಿ ನೋಡಿ, ಇದು ಟ್ರಿಕ್ಕಿ ಕ್ವಶನ್ ಇದೆ. 29 ಅಂದರೆ 100 ಅಲ್ಲಿ ಆಲ್ರೆಡಿ ಪ್ರಶ್ನೆಯನ್ನು ಅವರೇ ಡೇಟಾ ಕೊಟ್ಟು ಅವರೇ ಕೇಳಿದ್ದಾರೆ. ಸರಿಯಾದ ಉತ್ತರ ಇದಕ್ಕೆ ನೋಡಿ. ಇಲ್ಲಿ ಆ್ಯಕ್ಚುಲಿ ನೋಡಿ 14 ರಾಜಕೀಯ ಪಕ್ಷ ಮಾನ್ಯತೆ ಪಡೆದ ಅಂದರೆ 2021 ಈ ಪಕ್ಷ ಮಾತ್ರ ರಾಜ್ಯಪಾಲ ಅದರ ಮಾನ್ಯತೆ ಮುಂದುವರಿಸುತ್ತದೆ. ಓಕೆ, ನೆಕ್ಸ್ಟ್ ಬರೋದು 30 ಕಾಯಂ ಲೋಕ್ ಅದಾಲತ್ ಸಂಬಂಧಿಸಿದಂತೆ. 30 ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಇನ್ನು ಒಕ್ಕೂಟ ರಾಜ್ಯ ಕ್ಷೇತ್ರ ಸಂಬಂಧಿಸಿದ ಕೆಳಗಿನ ಹೇಳಿಕೆ ಪರಿಗಣಿಸಿ. ಇದಕ್ಕೆ ಸರಿಯಾದ 3 ಹೇಳಿಕೆಗಳು ಸರಿಯಾಗಿವೆ. ಆರ್ಟಿಕಲ್ 12 ಎ ಮತ್ತು ಬಿ. ಇದು ಕೆಳಗಿನ ಯಾವ ಹೇಳಿಕೆಗಳು ಅನಿವಾಸಿ ಭಾರತೀಯ NRI POI ಅಂದರೆ ಭಾರತೀಯ ಮೂಲದ ವ್ಯಕ್ತಿ, ಒರಿಜಿನೇಟೆಡ್ ಫ್ರಮ್ ಇಂಡಿಯಾ ಅಂದರೆ ಓವರ್ಸೀಸ್ ಇಂಡಿಯನ್ ಅಂತ ಕರೀತಾರೆ, ಸಾಗರೋತ್ತರ ನಾಗರಿಕ, ಮತ್ತು OCI ಮತ್ತು NRI ಅಜೀವಪರ್ಯಂತವರೆಗೆ ವೀಸಾ. ಇಲ್ಲಿ ಏನಾಗಿದೆ, 2 ಹೇಳಿಕೆಗಳು ತಪ್ಪಾಗಿ 2 ಕರೆಕ್ಟ್. ಭಾರತ ಸರ್ಕಾರ ನೋಡಿ, ಹಿಜಾಬ್ ಅನ್ನೋದು ನಾಗಾ ಸಂವಿಧಾನ ಇದೆ. ಇನ್ನು 35ನೇ ಪ್ರಶ್ನೆಗೆ ಬಿ ಮಾತ್ರ ಏನಾಗಿದೆ ಸರಿಯಾಗಿದೆ. 36ನೇ ಪ್ರಶ್ನೆಗೆ ACD ನೋಡಿ. ಇದು ಆ್ಯಕ್ಚುಲಿ ನೋಡಿ, ಸ್ಥಳೀಯ ಸಂಸ್ಥೆಗಳನ್ನು ರಾಜ್ಯ ಚುನಾವಣಾ ಆಯೋಗ ಮಾಡಿಸುತ್ತೆ, ಅದಕ್ಕೆ DSD. ಇನ್ನು ಬಹುಕ್ಷೇತ್ರೀಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಬಂಗಾಳ ಕೊಲ್ಲಿ ಉದ್ಯಮಶೀಲ BIMSTEC ABD. ಇನ್ನು 38ನೇ ಪ್ರಶ್ನೆಯಲ್ಲಿ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಇಲ್ಲಿ AB ಮಾತ್ರ. ಓಕೆ, ನೆಕ್ಸ್ಟ್ ಬರೋದು
39 ಭಾರತದ ಬಸಿತ ವ್ಯವಸ್ಥೆ ಸಂಬಂಧಿಸಿದ ಹೇಳಿ, ಅದಕ್ಕೆ ABC. 40 ನೋಡಿ ಥರ್ಡ್ ಆಪ್ಷನ್. ಇಲ್ಲಿ ನಿಮಗೆ ಬೇಡ್ತಿ ಮಾಗೋಡು ಈ ಒಂದು ಆಪ್ಷನ್ ಗೊತ್ತಿದ್ದರೆ ಸಾಕು, ನಿಮಗೆ ಆನ್ಸರ್ ಏನಾಗುತ್ತೆ ಕ್ಲಿಯರ್ ಆಗುತ್ತೆ. ಇಲ್ಲಿ ಕೂಡ ನೋಡಿ ವೇದಾವತಿ ಆಂಧ್ರ ಮತ್ತು ಕರ್ನಾಟಕ ಆಗ್ತದೆ. ನಿಮಗೆ ಕಾವೇರಿ ರೀಜನ್ ಗೊತ್ತಿದೆ, ನಿಮಗೆ ತಮಿಳುನಾಡು ಮತ್ತು ಕರ್ನಾಟಕ C4. ಓಕೆ, ಇದು ಒಂದು ಹಿಂಟ್ ನಿಮಗೆ. ಇನ್ನು ಅದು ಬಿಟ್ಟರೆ ನೋಡಿ, ಅದು ಆ್ಯಕ್ಚುಲಿ ಕರ್ನಾಟಕದ ಕಮರಿ ಬೇಸಾಯ ಅಂತ ಕರೀತಾರೆ, ಕುಂಬ್ರಿ ಅಂತ ಕೊಡಿದ್ದಾರೆ, ಕಮರಿ ಅಂತಲೂ ಕರೀತಾರೆ. ಅದು ಹಳೆ ಬೇಸಾಯ ಪದ್ಧತಿಯಾಗಿದೆ. ಆ್ಯಕ್ಚುಲಿ ಅದರ ಬಗ್ಗೆ ಕೊಟ್ಟಿರೋದು, ಅದಕ್ಕೆ C ಮಾತ್ರ ಕರೆಕ್ಟಾಗಿದೆ. ನೋಡಿ, ಇದು ಜಿಯೋಗ್ರಫಿ ಕ್ವಶನ್ 3214. ಓಕೆ, ನೋಡಿ ABCD ಮಸಾಯಿ, ತಾಂಜಾನಿಯಾ, ಕೀನ್ಯಾ ನೋಡಿ ಸೇಮ್ ಪ್ರಶ್ನೆ ಇದೆ. ಆ್ಯಕ್ಚುಲಿ ಮಸಾಯಿ ಇದೆ, ಮಸಾಯಿ ಅಂದರೆ ಒಂದು ಪ್ರಶ್ನೆ ಗೊತ್ತಿದ್ರೆ 2 ಆನ್ಸರ್ ಮಾಡ್ಬೋದು. ಇಲ್ಲಿ ನೋಡಿ ಯಾವುದು ಸರಿಯಾಗಿಲ್ಲ ಅಂದರೆ ಹತ್ತಿಯ ದೊಡ್ಡ ಉತ್ಪಾದಕ ಇಂಡಿಯಾ ಅಲ್ಲ, ಚೀನಾ ಇದೆ. ಮೆಕ್ಕೆಜೋಳದ ಕೊರಿಯಾ ಅಲ್ಲ, ಅಮೇರಿಕಾ ಇದೆ. ಇನ್ನು ನಾನು ಸೆರೆಂಗೆಟಿ ಮತ್ತು ಮಸಾಯಿ ಮರ ಇದನ್ನು ನಿಮಗೆ ಹೇಳಿದ್ದೀನಿ. 47 ನೋಡಿ, ಇಲ್ಲಿ ಇರವಡ್ಡಿ ಏನಿದೆಲ್ಲ ಮಯನ್ಮಾರ್ಗೆ ಸಂಬಂಧಪಟ್ಟಿರೋದು, ವಿಯೆಟ್ನಾಮ್ಗಲ್ಲ. ಓಕೆ, ಈ ಮೆಕಾಂಗ್ ಇದೆಯಲ್ಲ ಅದು ವಿಯೆಟ್ನಾಮ್ಗೆ ಸಂಬಂಧಪಟ್ಟಿರೋದು, ಹಾಗಾಗಿ ಮೇಲ್ನೇ ಯಾವುದೂ ಅಲ್ಲ. ಲೆವಾಚೆ ಗಬ್ರಿ ಬಗ್ಗೆ ಅಂತ ಹೇಳಿದರೆ ಅದಕ್ಕೆ B ಮತ್ತು C ಸರಿಯಾಗಿದೆ. ಸುಡಾನ್ ಹವಾಮಾನದ ಬಗ್ಗೆ B ಮತ್ತು C ಕರೆಕ್ಟಾಗಿದೆ. E ಮತ್ತು D. ತಪ್ಪಾಗಿ ಜೋಡಿಸಲಾಗಿದೆ ಅಂತ ಹೇಳಿದ್ರೆ, ಹಾಗಾಗಿ ಇವೆರಡು ತಪ್ಪು. ಇನ್ನು ರಾಸ್ ಸಮುದ್ರ ಬಗ್ಗೆ 51 ಕೇಳಿದ್ರೆ ACD ಸರಿಯಾಗುತ್ತೆ. ಇನ್ನು ಭೂಕಂಪ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳು ಸರಿಯಾಗಿವೆ. ಎಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ. ಇನ್ನು ಯಾವ ಘಟ್ಟಗಳ ಮಧ್ಯೆ ಹಿಮಾಲಯ, ಕೆಳ ಹಿಮಾಲಯಗಳಿವೆ ಎಲ್ಲವೂ ಸರಿಯಾಗಿದೆ. ಇನ್ನು ಹೇಳಿಕೆಗಳು ನೋಡಿ, ಬಹಳ ಹೇಳಿಕೆಗಳನ್ನೇ ಕೇಳಿದ್ದಾರೆ. ಇದು ಕೂಡ 2 ಹೇಳಿಕೆ ಮಾತ್ರ ಸರಿಯಾಗಿದೆ. ಇದಂತೂ ನಿಮಗೆ ವಜ್ರ ಮಧ್ಯಪ್ರದೇಶದ ಪನ್ನಾ ದೊರಕುತ್ತದೆ ಅಂತ ಇದು ಅಂತೂ ಗೊತ್ತಿರುತ್ತೆ ಕರೆಂಟ್ ಅಫೇರ್ಸಲ್ಲಿ, ಮತ್ತು ಹಲವಾರು ಬಾರಿ ರಿಪೀಟೆಡ್ ಪ್ರಶ್ನೆ ಇದೆ. ಆ್ಯಕ್ಚುಲಿ ಇದು ಅಂತೂ ಗೊತ್ತಿರುತ್ತೆ. ಕಬ್ಬಿಣದ ನಮ್ಮ ಮಂಗಳೂರಿನ ಬಾಬಾ ಬುಡನ್ಗಿರಿಯಲ್ಲಿ ನಿಮಗೆ ಅವೈಲಬಿಲಿಟಿ ಇರುತ್ತೆ ಅಂತ ಗೊತ್ತಿರುತ್ತೆ. ಇವೆರಡೇ ಆಪ್ಷನ್ ನಿಮಗೆ ಗೊತ್ತಿದ್ದರೆ ಸಾಕು, ಆನ್ಸರ್ನ ತೆಗಿಬೋದು ನೀವು. ಓಕೆ, ನೆಕ್ಸ್ಟ್ ಬರೋದು 57ನೇ ಪ್ರಶ್ನೆ. ಸರಿಯಾದ ಉತ್ತರ 2ನೇದು. ನೆಕ್ಸ್ಟು ನರ್ಮದಾ ನದಿ ನೋಡಿ. ನರ್ಮದಾ ನದಿ ಪಶ್ಚಿಮ ದಿಕ್ಕಿಗೆ ಹರಿಯುವ ಅತಿ ಪ್ರಮುಖ ನದಿ. ಇಲ್ಲಿ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಥರ್ಡ್ ಆಪ್ಷನ್. ಜಿಯೋಗ್ರಫಿ ಪ್ರಶ್ನೆ ಅದು. ಇಲ್ಲಿ ಕರ್ನಾಟಕ ಭೂವಿಜ್ಞಾನ 3 ಹೇಳಿಕೆ ಮಾತ್ರ ಸರಿಯಾಗಿದೆ. ಶಿಲ್ಲಾಂಗಲ್ಲಿ ಬರುತ್ತೆ, ಕಾಶಿ ಬೆಟ್ಟಗಳು ಮೇಘಾಲಯ. ಕಾಶಿಯಲ್ಲಿ ಗಾರೋ ಅಲ್ಲಿ ಮೇಘಾಲಯ ಬರುತ್ತೆ, ಶಿಲ್ಲಾಂಗ್ ಕಾಶಿ ಬೆಟ್ಟಗಳಲ್ಲಿ ಬರುತ್ತೆ.
ಸಾರಿಗೆ ಸಂಕೀರ್ಣ ಕರ್ನಾಟಕದ ಬಗ್ಗೆ ಒಂದೇ ಆಪ್ಷನ್ ಇದೆ. ಓಕೆ, 62 63 ಭೂಮಿ ಹೇಳಿ. ಇದನ್ನು ನಾನು ಸ್ಪರ್ಧಾ ಅರಿವು ಏನು ಇದೆ ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ. ಇಲ್ಲಿಂದ ಈ ಟೆಲಿಗ್ರಾಮ್ ಚಾನಲಿಂದ ನಾನು ಪಡ್ಕೊಂಡಿದ್ದೀನಿ. ಬೇಕಂದರೆ ನೀವು ಕೂಡ ಟ್ರೈ ಮಾಡಿ. ಎಲ್ಲ ಸರಿಯಾಗಿವೆ. ನೆಕ್ಸ್ಟ್ ಬರೋದು ಮಾಲ್ಡೀವ್ಸ್ಗೆ ಸಂಬಂಧಿಸಿದ ನೋಡಿ, ಎಲ್ಲ ಹೇಳಿಕೆಗಳು ತಪ್ಪಾಗಿವೆ. ಇಲ್ಲಿದೆ ನೋಡಿ, ಭೂರಚನೆ ವಿಜ್ಞಾನ ಸ್ಥಾವರ ಅಂತ ಕೇಳಿದ್ದಾರೆ. ಅದಕ್ಕೆ 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ವಿಲ್ಸನ್ ಅವಾರ್ಡ್ ಪರಿಸರ ಸ್ನೇಹಿ ಕಟ್ಟಡ ಪ್ರಾಜೆಕ್ಟ್ಗಳಿಗೆ. ಕೀಲು ಜೌಗು ಭೂಮಿ EDE. ಓಕೆ, ಇಲ್ಲಿ ಕಬರ್ತಾಲ್ ಅನ್ನೋ ಉತ್ತರಾಖಂಡ ಬರುತ್ತೆ. ನೋಡಿ, ಉಪಖಂಡದ ಸಚಿವ ಸಂಪುಟದ ಮಂತ್ರಿ ಮೊದಲ ಮಹಿಳೆಯ ಶುಚಿತ್ವ ಕುರ್ಬಾನಿ. ಬಟ್ ಉಪಖಂಡದ ಅಂತ ಕೇಳಿದರೆ ಅದಕ್ಕೆ ಅಮೃತ ಕೌರ್. ಅಲ್ಲಿ ಭೌಗೋಳಿಕ ಸೂಚ್ಯಂಕ ರಿಜಿಸ್ಟರ್ ಕೆಲವು GI ಟ್ಯಾಗ್ಗಳನ್ನ ಸೇರಿಸ್ತಾರೆ. ಅದರಲ್ಲಿ ಫೇಮಸ್ ಇರೋದು ನೋಡಿ 2 ಹೊಂದಾಣಿಕೆ ಸರಿಯಾಗಿದೆ. ಇನ್ನು ವೆಬ್ 3.0 ಬಗ್ಗೆ ಏನಿದೆ ಅದಕ್ಕೆ ಮಾತ್ರ ಸರಿಯಾಗಿದೆ. ನೋಡಿ 71 ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಬಗ್ಗೆ. ಇಲ್ಲಿ APE ಕರೆಕ್ಟ್ ಆಗಿದೆ. 72 ನೋಡಿ 4 ಮಾತ್ರ ಸರಿಯಾಗಿದೆ. ಇಲ್ಲಿ ಅಂತರ್ ಸರ್ಕಾರ ಚೌಕಟ್ಟಿನ ಅತ್ಯುತ್ತಮ ವ್ಯವಸ್ಥೆ ಒಂದೇ ಆಪ್ಷನ್. ನಾಗರ್ನೋ ಕಾರ್ಬಾಕ್ ಪ್ರದೇಶ ಸಂಘರ್ಷಕ್ಕೆ ACD ಸರಿಯಾಗಿದೆ. ಹುಡುಕುವಿರದ mRNA ಲಸಿಕೆ ಬಳಸಿದ್ದಕ್ಕೆ ವೈದ್ಯಕೀಯ ನೊಬೆಲ್ ಕೊಡಲಾಗಿದೆ. ಕರಿಕೋ ಮತ್ತು ಡ್ರೂಡ್ ಐಸ್ಮ್ಯಾನ್ಸ್ಗೆ. ಬಿದಿರಿ ವೇರ್ ಅಂದರೆ ಬಿದಿರಿ ಕಲೆ ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿ. ನೆಕ್ಸ್ಟ್ ಬರೋದು 77ನೇ ಪ್ರಶ್ನೆ. ಏನು ಮಾತ್ರ 78ನೇ ನೋಡಿ A ಮತ್ತು C. ನೆಕ್ಸ್ಟ್ ವರ್ಣರಂಜಿತ ಚಿತ್ರದ ಮೊಘಲ್ ಶೈಲಿಗೆ ಸಂಬಂಧಿಸಿದ ಅಂತ ಹೇಳಿದ್ರೆ ACD ABD. ನೆಕ್ಸ್ಟ್ 81 ದೇವರ ವೈಶಿಷ್ಟ್ಯಗಳ ಬಗ್ಗೆ ಕೇಳಿದ್ದಾರೆ. ಅದಕ್ಕೆ ABC 3 ಸರಿಯಾಗಿದೆ. ಇನ್ನು ಬರೋದು 82 AB 2 ಸರಿಯಾಗಿದೆ. ಅಲ್ಲಿಗೆ ಸಂಬಂಧಿಸಿದ ದಕ್ಷಿಣ ಏಷ್ಯಾದಲ್ಲಿ ದೇವರದ ಹೊರಸ್ತಂಭಗಳು. ನೋಡಿ, ಭಾರತ ಬೋಧಿಸತ್ವಕ್ಕೆ ಮಂಜುಶ್ರೀ ಸರಿಯಾದ. ರಾಷ್ಟ್ರೀಯ ಕುಟುಂಬ ಸಮೀಕ್ಷೆಗೆ 2 ಹೇಳಿಕೆಗಳು ಸರಿಯಾಗಿದ್ದಾವೆ. 86 1 2 3 4. ನೆಕ್ಸ್ಟ್ ಬರೋದು ನೋಡಿ, ಇಲ್ಲಿ ಚಂದ ಬರೋದು ಪೃಥ್ವಿರಾಜಸ್ಸು D3 ಒಂದೇ ಆಪ್ಷನ್ ಇದೆ. ಹಾಗಾಗಿ 3rd ಆಪ್ಷನ್ ಇಸ್ ರೈಟ್.
ಅಶೋಕನು, ಶಾರುಖನು. ನೆಕ್ಸ್ಟ್ ಬರೋದು 89. ಎ ಮತ್ತು ಸಿ ಕರೆಕ್ಟಾದ, ಬಿ ತಪ್ಪಿದೆ. ಮೊಹಮ್ಮದ್ ಹಬೀಬ್ ಹೇಳ್ತಾರೆ. ವಿಕ್ರಮ್ಜಿತ್ ಕಾಲೆ ಬದೌನಿ. ನೆಕ್ಸ್ಟ್ ಬರೋದು ಆದಿಲ್ ಶಾ ಏನದು ಫಿರೋಜ್ ಶಾ ತುಘಲಕಿ, ಹಾಗಾಗಿ ಸಿ ಆಪ್ಷನ್ ತೆಗೆದು. 93 ABCD ಎಲ್ಲೋ ಕರೆಕ್ಟ್. 94 ಮಾರ್ಕ್ ವಿಲ್ಕ್ಸ್. 92 ಓಕೆ. ನೆಕ್ಸ್ಟ್ ಬರೋದು 95 ಇದಕ್ಕೆ ವೀರ ಸಮುದ್ರ. ಇನ್ನು ನೆಕ್ಸ್ಟ್ 84 ರುಕ್ಮಾಬಾಯಿ ವಿರುದ್ಧ ಬಿಕಾಜಿ ಕಾನೂನು, ಬಿ ಮತ್ತು ಡಿ. 97 ಬಿ ಮತ್ತು ಸಿ ಮಾತ್ರ. 98 ಭಾರತೀಯ ರಾಷ್ಟ್ರೀಯ ಚಳವಳಿಯನ್ನು ಉಲ್ಲೇಖಿಸಿ, ಎ ಮಾತ್ರ ಕರೆಕ್ಟಾಗಿದೆ. 95 ಓಕೆ. ನೆಕ್ಸ್ಟ್ 99 ಓಕೆ. ಕರ್ನಾಟಕದಲ್ಲಿ ಅಂದರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಯಾರು ಭಾಗವಹಿಸಿದ್ರು, ಇಲ್ಲಿ ನೀವು ಕೇಳ್ತಿದ್ರ ಕೇವಲ 3. ನೆಕ್ಸ್ಟ್ ಭಾರತೀಯ ರಾಷ್ಟ್ರೀಯ ಚಳವಳಿ ಮತ್ತು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟವನ್ನು ಉಲ್ಲೇಖಿಸಿ ಕೆಳಗಿನ ಜೋಡಣೆ ಪರಿಗಣಿಸಿ.